ಇನಿ ದಕ್ಷಿಣ ಕನ್ನಡ ಜಿಲ್ಲೆಡೆ ನಮ್ಮ ಪನ್ಪ ಯಾನ್ ಎಕಡೆ ಪಂಡಿಲೆಕ್ಕನೆ ಒಂದು ಹಿಂದುತ್ವದ ಭದ್ರಕೋಟೆ ಅಂದು ಒಂದೇನು ಏರಾಂಡಲ ನಮ್ಮ ಕಾರ್ಯಕರ್ತರನ್ನ ತರೆಟ್ಟು ಅಕಸ್ಮಾತ್ ಇಂಚಿನ ವಿಚಾರ ಇತ್ತಂಡ ಅವೇನು ಈ ಪೊರ್ತುಗೆ ದೆತ್ತದ ಪಿದೈ ಪಾಡ್ಲೆ ಅಂತ ಪಂಡ್ರೆ ವೆಚ್ಚಿಸವೆ. ದಕ್ಷಿಣ ಕನ್ನಡವನ್ನ ಹಿಂದುತ್ವದ ಭದ್ರಕೋಟೆ ಎಂದು ಹೇಳ್ತಾರೆ. ಆದರೆ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಅಂತಹ ವಿಚಾರ ಇದ್ರೆ ಅದನ್ನ ತೆಗೆದುಹಾಕಿ. ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ್ ರಾಮಯ್ಯ ಅವರು ಪ್ರಚಾರ ಸಭೆಯಲ್ಲಿ ಆಡಿರುವ ಈ ಮಾತು ಈಗ ವಿವಾದಕ್ಕೀಡಾಗಿದೆ. ಪದ್ಮರಾಜ್ ಹಿಂದುತ್ವದ ವಿರೋಧಿ ಎಂಬಂತೆ ಬಿಜೆಪಿ ಮತ್ತು ಸಂಘ ಪರಿವಾರದವರು ಅಪಪ್ರಚಾರ ಮಾಡ್ತಾ ಇದ್ದಾರೆ. ಅವರು ಸಾಕಿಕೊಂಡಿರುವ ಮಾಧ್ಯಮಗಳು, ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲೂ ಪದ್ಮರಾಜ್ ಹಿಂದುತ್ವದ ವಿರೋಧಿ ಎಂಬ ಪ್ರಚಾರ ನಡೀತಾ ಇದೆ. ಈ ಬಗ್ಗೆ ಸ್ಪಷ್ಟನೆ ನೀಡಿರುವ ಪದ್ಮರಾಜ್ ಅವರು ಬಿಜೆಪಿ ಅಂತ ಹೇಳುವ ಬದಲು ಹಿಂದುತ್ವ ಅಂತ ಬಾಯಿ ತಪ್ಪಿ ಹೇಳಿರುವುದಾಗಿ ಸ್ಪಷ್ಟನೆ ನೀಡಿದ್ದಾರೆ. ಇದು ಬಿಜೆಪಿಯ ಭದ್ರಕೋಟೆ ಎಂಬ ಭಾವನೆ ಇದ್ದರೆ ಅನ್ನುವಲ್ಲಿ ಹಿಂದುತ್ವದ ಭದ್ರಕೋಟೆ ಅಂತ ಹೇಳಿದ್ದೇನೆ, ಅದರ ಬಗ್ಗೆ ವಿಷಾದವಿದೆ ಎಂದಿದ್ದಾರೆ. ನಾನು ಕೂಡ ಹಿಂದುತ್ವಕ್ಕೆ ನನ್ನ ಯಾವುದೇ ವಿರೋಧ ಇಲ್ಲ, ನಾನು ಯಾವ ಹಿಂದುವಿಗೂ ಕಡಿಮೆ ಇಲ್ಲ, ಹಿಂದೂ ಧರ್ಮದ ಹಿರಿಮೆಯನ್ನ ನಾನು ಎತ್ತಿ ಹಿಡಿದಿದ್ದೇನೆ ಎಂದು ಅವರು ಸಮಜಾಯಿಷಿ ಕೊಟ್ಟಿದ್ದಾರೆ. ಅದು ನಾನು ಹೇಳಿರುವಂತದ್ದು ಹಿಂದುತ್ವ ಅಲ್ಲ, ಅದು ಬಿಜೆಪಿಯ ಭದ್ರಕೋಟೆ ಅಂತ ಆಗ್ಬೇಕಿತ್ತು. ಬಹುಶಃ ನೀವು ನನ್ನ ಫುಲ್ ಆ ಸ್ಪೀಚ್ ಅನ್ನು ನೋಡಿದ್ರೆ ನಿಮಗೆ ಅದರ ಬಗ್ಗೆ ಖಂಡಿತವಾಗ್ಲೂ ಅರಿವಾಗುತ್ತೆ. ಆದ್ರೆ ಇದು ಹೇಳಿದಕ್ಕೆ ನನ್ನ ಹತ್ರ ಖಂಡಿತವಾಗ್ಲೂ ನನಗೆ ವಿಷಾದವಿದೆ. ನಾನು ಕೂಡ ಒಬ್ಬ ಹಿಂದುವೆ, ನಾನು ಹಿಂದೂ ಧರ್ಮದಲ್ಲಿ ಹುಟ್ಟಿದವನು. ನಾನು ಮಾಡುತ್ತಿರುವಂತಹ ಕೆಲಸಗಳನ್ನು ನೀವು ಕೇಳಿ ನೋಡಿದ್ರೆ ಅಥವಾ ನಿಮಗೆ ಗೊತ್ತಿದ್ರೆ, ನೀವು ಗಮನಿಸಿದ್ರೆ ನಮಗೆ ಗೊತ್ತಾಗುತ್ತೆ. ನಾನು ಯಾವ ಹಿಂದೂಗೆ ಕೂಡ ಕಡಿಮೆ ಇಲ್ಲ. ಹಿಂದೂ ಧರ್ಮವನ್ನು ಇವತ್ತು ಅತ್ಯಂತ ಪವಿತ್ರ ಅಂತ ತಿಳ್ಕೊಂಡು ನಾನು ಕೆಲಸ ಮಾಡ್ಕೊಂಡು ಬರ್ತಿರುವಂತವನು. ನಾನು ಕಲಿಸಿದಂತ ಹಿಂದೂ ಧರ್ಮ ಏನು ಹೇಳ್ತಿದ್ದೆ ಅದನ್ನು ಪಾಲಿಸಿಕೊಂಡು ಬರ್ತಾ ಇದ್ದೇನೆ. ಹಿಂದೂ ಧರ್ಮದ ಹಿರಿಮೆಯನ್ನು ಎತ್ತಿ ತೋರಿಸುವಂತೆ ನಾನು ಮಾಡ್ತಾ ಇದ್ದೇನೆ. ಅಂತ ಸಮಯದಲ್ಲಿ ಹಿಂದುತ್ವದ ಬಗ್ಗೆ ನನಗೆ ಯಾವುದು ಕೂಡ ವಿರೋಧ ನನ್ನಲ್ಲಿ ಇಲ್ಲ. ನಾನು ಮಾಡ್ತಿರೋದ ಕೆಲಸಗಳೇ ಇದಕ್ಕೆ ಸಾಕ್ಷಿ. ಒಬ್ರು ನಾವು ಮಾತನಾಡ್ತಾ ಹೋಗ್ಬೇಕಾದ್ರೆ ಕೆಲವೊಮ್ಮೆ ಒಂದು ವರ್ಡ್ ಅನ್ನು ಮಿಸ್ಟೇಕ್ ಆದ್ರೆ ಈಗಿನ ಈ ಸಾಮಾಜಿಕ ಜಾಲತಾಣದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ದುರುಪಯೋಗ ಪಡಿಸಿಕೊಳ್ಳುತ್ತಿರುವಂತದ್ದು ಸರ್ವೇ ಸಾಮಾನ್ಯ. ಆದ್ರೆ ನನ್ನನ್ನು ಕಂಡವರಿಗೆ, ನನ್ನನ್ನು ಬಲ್ಲವರಿಗೆ ನಾನು ಏನು ಅಂತ ಹೇಳಿ ಗೊತ್ತಿದೆ. ಅದರಿಂದ ಜನಗಳ ಹತ್ರ ನಾನು ಯಾರಿಗಾದ್ರೂ ನನ್ನಿಂದ ಇದ್ರಲ್ಲಿ ಇದಾದ್ರೆ ನಾನು ಅದಕ್ಕೆ ಅವರಲ್ಲಿ ಕ್ಷಮೆ ಕೇಳ್ತಿದ್ದೆ. ನಾನು ಹೇಳಿರುವಂತಹ ಪದ ಅದು ಏನಾಗ್ಬೇಕಿತ್ತು ಅಂದ್ರೆ ಅದು ಹಿಂದುತ್ವದ ಭದ್ರಕೋಟೆ, ಅದು ಬಿಜೆಪಿಯ ಭದ್ರಕೋಟೆ ಅನ್ನೋದನ್ನು ತೆಗೆದುಹಾಕಿ ಅಂತ ನಾನು ಹೇಳಿರುವಂತೆ. ಬಿಜೆಪಿ ಮತ್ತು ಸಂಘ ಪರಿವಾರ ಏನೇ ಅಪಪ್ರಚಾರ ಮಾಡ್ತಿರಲಿ, ಆದರೆ ಪದ್ಮರಾಜ್ ಹೇಳಿರೋದ್ರಲ್ಲಿ ವಾಸ್ತವಾಂಶ ಇದೆ. ಯಾಕೆಂದ್ರೆ ಟಿಕೆಟ್ ಘೋಷಣೆಯಾದಾಗಿನಿಂದ ಪದ್ಮರಾಜ್ ಅವರು ಇದು ಬಿಜೆಪಿ ಭದ್ರಕೋಟೆಯಲ್ಲ, ಅಂತಹ ತಪ್ಪು ಕಲ್ಪನೆ ಇದೆ ಅಂತ ಹೇಳ್ಕೊಂಡು ಬರ್ತಾ ಇದ್ದಾರೆ. ಇದು ಬಿಜೆಪಿ ಭದ್ರಕೋಟೆಯಲ್ಲ ಎಂಬ ವಾದ ಮುಂದಿಡ್ತಿರುವ ಅವರು 40 ವರ್ಷ ಕಾಂಗ್ರೆಸ್ ಗೆದ್ದಿತ್ತು ಅಂತ ಅವರು ಹೇಳಿದ್ರು. ಬೇರೆ ಬೇರೆ ಸಂದರ್ಭಗಳಲ್ಲಿ ಅವರು ಈ ವಾದವನ್ನ ಮಾಡಿದ್ರು. ಕೇಳಿ ಸರ್, ನೀವು ಭದ್ರಕೋಟೆ ಅಂತ ನೀವು ಹೇಳ್ತಾ ಇದ್ದೀರಿ ಸರ್. ಇದು ಯಾರದ್ದು ಭದ್ರಕೋಟೆಯೂ ಅಲ್ಲ. ಯಾಕೆ ಭದ್ರಕೋಟೆಯಲ್ಲಿ ಈ ಹಿಂದೆ ಕಾಂಗ್ರೆಸ್ ಪಕ್ಷ ಯಾವತ್ತೂ ಇಲ್ಲಿ ಅಧಿಕಾರ ಬಂದೇ ಇಲ್ವಾ? ಭೇದಿಸುವುದಕ್ಕೆ ಪದ್ಮರಾಜ್ ಅವರು ಹೇಗೆ ನಾರಾಯಣ ಗುರುಗಳ ತತ್ವ ಸಿದ್ಧಾಂತವನ್ನ ಮುಂದಿರಿಸಿ ಚುನಾವಣೆಯನ್ನು ಎದುರಿಸ್ತಾರ? ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು. ನೋಡಿ, ಇದು ಈ ಭದ್ರಕೋಟೆ ಎಲ್ಲ ನೀವು ಹೇಳ್ತಾ ಇದ್ದೀರಿ, ಇದು ಯಾವ ಮಾತನ್ನು ನಾನು ಹೇಳ್ತಾ ಇಲ್ಲ. ಇದು ಯಾರದ್ದು ಭದ್ರಕೋಟೆಯೂ ಅಲ್ಲ. ಇದನ್ನ ಬಿಜೆಪಿ ಭದ್ರಕೋಟೆ ಅಂತ ಹೇಳ್ತಾರೆ. 33 ವರ್ಷ ಆಯ್ತು ಸರ್ ಕಾಂಗ್ರೆಸ್ ಇಲ್ಲಿ ಗೆಲ್ಲದೆ. ಸರ್, ನೀವು ಭದ್ರಕೋಟೆ ಅಂತ ನೀವು ಹೇಳ್ತಾ ಇದ್ದೀರಿ ಸರ್. ಯಾಕೆ ಭದ್ರಕೋಟೆಯಲ್ಲಿ ಈ ಹಿಂದೆ ಕಾಂಗ್ರೆಸ್ ಪಕ್ಷ ಯಾವತ್ತೂ ಇಲ್ಲಿ ಅಧಿಕಾರ ಬಂದೇ ಇಲ್ವಾ? ಇದು ಯಾರ ಭದ್ರಕೋಟೆ ಅಲ್ಲ. ಇಲ್ಲೇ ಅರ್ಥ ಆಗುತ್ತೆ ನೋಡಿ. ಪದ್ಮರಾಜ್ ಅವರು ಬಿಜೆಪಿ ಅಂತ ಹೇಳೋದನ್ನ ಬಾಯಿ ತಪ್ಪಿ ಹಿಂದುತ್ವ ಅಂತ ಹೇಳಿದ್ದಾರೆ. ಅದನ್ನೇ ಹಿಡಿದುಕೊಂಡು ಬಿಜೆಪಿ ಮತ್ತು ಸಂಘ ಪರಿವಾರ ಅಪಪ್ರಚಾರ ಮಾಡ್ತಾ ಇದೆ. ಪದ್ಮರಾಜ್ ಅವರಿಗೆ ಹಿಂದೂಗಳ ವಿರೋಧಿ, ಹಿಂದುತ್ವದ ವಿರೋಧಿ ಅಂತ ಹಣೆಪಟ್ಟಿ ಕಟ್ತಾ ಇದೆ. ಅಸಲಿಗೆ ಪದ್ಮರಾಜ್ ಅವರಷ್ಟು ದೊಡ್ಡ ಹಿಂದೂಗಳು ಈ ಬಿಜೆಪಿಯವರಲ್ಲ. ಪದ್ಮರಾಜ್ ಅವರು ಕುದ್ರೋಳಿಯ ದೇವಸ್ಥಾನದ ಸೇವೆ ಮಾಡುತ್ತಾ ಬಂದವರು. ಈ ಕುದ್ರೋಳಿ ದೇಗುಲವೇ ದಕ್ಷಿಣ ಕನ್ನಡದ ಹಿಂದೂಗಳ ಶಕ್ತಿ ಕೇಂದ್ರ ಎನ್ನಬಹುದು. ಯಾಕೆಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿಲ್ಲವರು ಬಹುಸಂಖ್ಯಾತರಾಗಿದ್ದಾರೆ. ಆ ಬಿಲ್ಲವರು ನಿರ್ಮಿಸಿರುವ ಕುದ್ರೋಳಿ ದೇವಸ್ಥಾನದ ಸೇವೆ ಮಾಡ್ತಿರೋ ಪದ್ಮರಾಜ್ ಅವರು ಅದೇಗೆ ಹಿಂದೂ ವಿರೋಧಿ ಆಗ್ತಾರೋ ಆ ದೇವನೇ ಬಲ್ಲ. ಇನ್ನೊಂದು ರೀತಿಯಲ್ಲಿ ಪದ್ಮರಾಜ್ ಹೇಳಿದ್ದೇ ಸತ್ಯ. ಈ ದಕ್ಷಿಣ ಕನ್ನಡ ಹಿಂದುತ್ವದ ಭದ್ರಕೋಟೆಯಲ್ಲ. ಯಾಕಂದ್ರೆ ಇದು ಹಿಂದೂಗಳ ಭದ್ರಕೋಟೆಯೇ ಹೊರತು ಹಿಂದುತ್ವದ ಭದ್ರಕೋಟೆಯಲ್ಲ. ಹಿಂದುತ್ವ ಯಾವುದು? ಅದು ಸಾವರ್ಕರ್ ಅವರು ಪ್ರತಿಪಾದಿಸಿದ್ದು. ಅದಕ್ಕಿಂತ ಅದೆಷ್ಟೋ ಸಹಸ್ರ ವರ್ಷಗಳ ಹಿಂದಿನಿಂದಲೂ ದಕ್ಷಿಣ ಕನ್ನಡದಲ್ಲಿ ಹಿಂದೂಗಳೇ ಇದ್ದಾರೆ. ಹಿಂದೂಗಳೇ ಇಲ್ಲಿನ ಬಹುಸಂಖ್ಯಾತರು. ಈ ಜಿಲ್ಲೆಯನ್ನ ಆಳಿದವರು ಕೂಡ ಹಿಂದೂಗಳೇ. ಈ ಜಿಲ್ಲೆಯನ್ನ ಆಳಿದ ರಾಜಕಾರಣಿಗಳೆಲ್ಲರೂ ಹಿಂದೂಗಳೇ ಆಗಿದ್ದಾರೆ. ಕೇವಲ ಬಿಜೆಪಿ ಕೊಟ್ಟ 3 ಎಂಪಿಗಳಷ್ಟೇ ಹಿಂದೂಗಳಲ್ಲ. ಕಾಂಗ್ರೆಸ್ನಿಂದ ಆಯ್ಕೆಯಾಗಿದ್ದ ಶ್ರೀನಿವಾಸ್ ಮಲ್ಯ, ಶಂಕರ ಅಳ್ವಾ, ಸಿಎಂ ಪೂರ್ಣಚ್ಚ,
ಕೆ ಶೆಟ್ಟಿ, ಜನಾರ್ದನ ಪೂಜಾರಿಯೂ ಕೂಡ ಹಿಂದೂಗಳೇ ಆಗಿದ್ದಾರೆ. ಬಿಜೆಪಿಯಲ್ಲಿದ್ದರಷ್ಟೇ ಹಿಂದೂಗಳಲ್ಲ, ಬೇರೆ ಪಕ್ಷದ ಹಿಂದೂಗಳು ಕೂಡ ಹಿಂದೂಗಳೇ ಆಗಿದ್ದಾರೆ. ಇನ್ನು ದಕ್ಷಿಣ ಕನ್ನಡವನ್ನ ಹಿಂದುತ್ವದ ಭದ್ರಕೋಟೆ ಅನ್ನೋದಕ್ಕಿಂತ ಹೆಚ್ಚಾಗಿ ಬಿಲ್ಲವರ ಭದ್ರಕೋಟೆ ಅಂದರೆ ಸರಿಯಾಗತ್ತೆ. ದಕ್ಷಿಣ ಕನ್ನಡದ ಹಿಂದೂಗಳಲ್ಲಿ ಬಿಲ್ಲವರ ಸಂಖ್ಯೆ ಅಧಿಕ. ಹೀಗಾಗಿ ದಕ್ಷಿಣ ಕನ್ನಡವನ್ನ ಹಿಂದುತ್ವದ ಭದ್ರಕೋಟೆ ಅಲ್ಲ ಅಂತ ಹೇಳಿದರೆ ಅದರಲ್ಲಿ ತಪ್ಪೇನೂ ಇಲ್ಲ, ಅದನ್ನ ವಿವಾದವೂ ಮಾಡಬೇಕಾಗಿಲ್ಲ. ಬಿಲ್ಲವರನ್ನ ರಾಜಕೀಯವಾಗಿ ದೂರ ಸರಿಯಲು, ಜನಾರ್ದನ ಪೂಜಾರಿ ಅವರನ್ನ ರಾಜಕೀಯವಾಗಿ ಮುಗಿಸಲು ಈ ಸಂಘ ಪರಿವಾರ ಮುನ್ನೆಲೆಗೆ ತಂದ ಅಸ್ತ್ರವಾಗಿದೆ ಹಿಂದುತ್ವ. ಹೀಗಾಗಿ ಹಿಂದುತ್ವ ಅನ್ನೋದು ಕೇವಲ ಸಂಘ ಪರಿವಾರ ಮತ್ತು ಬಿಜೆಪಿಗೆ ಸೇರಿದ್ದು. ಹೀಗಾಗಿ ಬಿಜೆಪಿ ಅಲ್ಲದ ಹಿಂದೂಗಳು ಅವರ ದ್ವೇಷದ ಹಿಂದುತ್ವಗೆ ಶರಣಾಗಬೇಕಾಗಿಲ್ಲ. ಇವರು ಕೇವಲ ರಾಜಕೀಯ ಲಾಭಕ್ಕೆ ದ್ವೇಷ ಬಿತ್ತಲಷ್ಟೇ ಹಿಂದುತ್ವವನ್ನ ಪ್ರಯೋಗ ಮಾಡ್ತಾರೆ. ಆ ರಾಜಕೀಯ ಸಿದ್ಧಾಂತವಾದ ಹಿಂದುತ್ವದ ಸಿದ್ಧಾಂತವನ್ನ ರಾಜಕೀಯವಾಗಿ ಬಂಧುತ್ವದ ಸಿದ್ಧಾಂತದ ಮೂಲಕ ಎದುರಿಸಬೇಕು.